ಸ್ನೇಹಿತರೆ, ನೀವೆಲ್ಲ ಸನ್ನಿ ಲಿಯೋನ ಎಂಬ ನಟಿಯನ್ನು ನೋಡಿರ್ತೀರ. ಮಾದಕ ಕಣ್ಣುಗಳ ನಟಿ, ಪಡೆ ಹುಡುಗರ ಮನಸ್ಸನ್ನು ಹೃದಯವನ್ನು ಕದ್ದಂತಹ ನಟಿ. ಇವತ್ತು ನಟನೆ ಮಾಡ್ತಾಳ. ಕೆಲವರು ಯೋಗ ಯೋಗ್ಯತೆ ಎರಡೂ ಬೇಕಾಗುತ್ತೆ. ಸನ್ನಿ ಲಿಯೋನ್ ಅವರಿಗೆ ಯೋಗ ಇತ್ತು, ಯೋಗ್ಯತೆಯೂ ಇತ್ತು. ನೋಡಿ, ಇವತ್ತು ಹೇಳಿದ್ನಲ್ಲ, 105 ಕೋಟಿಯ ಆಸ್ತಿ ಒಡತಿ. ನಮಸ್ಕಾರ 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 ಸ್ನೇಹಿತರೆ, ನೀವೆಲ್ಲ ಸನ್ನಿ ಲಿಯೋನ ಎಂಬ ನಟಿಯನ್ನು ನೋಡಿರ್ತೀರ. ಮಾದಕ ಕಣ್ಣುಗಳ ನಟಿ, ಪಡೆ ಹುಡುಗರ ಮನಸ್ಸನ್ನು ಹೃದಯವನ್ನು ಕದ್ದಂತಹ ನಟಿ ಇವತ್ತು ನಟನೆ ಮಾಡ್ತಾಳ. ನಿಗೂಢವಾಗಿ ಅವರದೇ ಆದ ಪ್ರಪಂಚದಲ್ಲಿದ್ದಾರೆ. ಅವ್ರಿಗೆ ಯಾಕೆ ನಟನೆ ಮಾಡ್ತಾ ಇಲ್ಲ ಏನು ಅನ್ನೋದು ಒಂದು ಸ್ವಲ್ಪ ಹಿಂದೆ ಹೋಗ್ತೀನಿ. ಈಗ ಸನ್ನಿ ಲಿಯೋನ ಅವರು ಒಬ್ಬ ಪಂಜಾಬಿ ದಂಪತಿಗೆ ಜನಿಸಿರ್ತಕ್ಕಂಥ ಬಾಲಕಿ. ಇವಳು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೆನಡಾದಲ್ಲಿ ಬೆಳೀತಾ ಬಾಲ್ಯದ ಜೀವನಗಳಲ್ಲಿ ಪಡೆ ಹುಡುಗರ ಜೊತೆ ಆಟ ಆಡ್ತಾ ಬೆಳೀತಾ ಅವರು 2011ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವ ಮುನ್ನ ಅವರು ನರ್ಸ್ ಆಗಬೇಕಾಗಿದ್ದವರು. ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನರ್ಸ್ ಕೆಲಸ ಮಾಡಬೇಕಾಗಿದ್ದಂಥ ಸನ್ನಿ ಲಿಯೋನ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಆ ಚಿತ್ರರಂಗದಲ್ಲಿ ಬೆಳೆದು ಒಳ್ಳೆಯ ಹೆಸರು ಮಾಡ್ತಾರೆ. 2011ರಲ್ಲಿ ಅನೇಕ ಚಿತ್ರಗಳನ್ನು ಮಾಡ್ತಾರೆ. ನೋಡುವ ಹುಡುಗರಿಗೆ ನಿದ್ದೆ ಕೆಡಿಸುವಂಥ ನಟನೆ, ಮೈಮಾಟ ಎಲ್ಲ ಇರುತ್ತೆ. ಮನಸ್ಸನ್ನು ಗೆಲ್ತಾರೆ. ಹಾಗೆ 2013ರಲ್ಲಿ ವಿವಾಹ ಆಗುತ್ತೆ, ಮದುವೆ ಆಗುತ್ತೆ. ಮದುವೆ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಮುಗಿದ ತಕ್ಷಣವೇ ಚಿತ್ರರಂಗಕ್ಕೆ ವಿದಾಯ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಅವ್ರಿಗೆ ಎಲ್ಲೋ ನಾನು ತಪ್ಪಾದಿ ತುಳಿದೆ ಅನಿಸುತ್ತೆ ಅಂತ ಕಾಣುತ್ತೆ. ಚಿತ್ರರಂಗಕ್ಕೆ ವಿದಾಯ ಹೇಳ್ತಾರೆ. ವಿದಾಯ ಆದಮೇಲೆ ಅವ್ರು ಏನು ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಅಂತಂದು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಅವರು ಈಗ ಸನ್ನಿ ಲಿಯೋನ್ ಅವರು 105 ಕೋಟಿಯ ಒಡತಿ. ಈಗ ದಾನ ಧರ್ಮ ಸಮಾಜ ಸೇವೆ ನೊಂದವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಸನ್ನಿ ಲಿಯೋನ ಅನೇಕ ಮಕ್ಕಳನ್ನ ದತ್ತು ತಗೊಂಡಿದ್ದಾರೆ, ಸಾಕ್ತಾ ಇದ್ದಾರೆ. ಅದೇ ಈ ಮನೋಮಯ ಪರಿವರ್ತನೆ ಆಯಿತೋ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವರು ಚಿತ್ರರಂಗಕ್ಕೆ ಬಂದು ಹಣ ಗಳಿಸಿರೋದುಂಟು, ಐಶ್ವರ್ಯ ಮಾಡಿದ್ದು ಉಂಟು. ಇನ್ನು ಕೆಲವರು ಚಿತ್ರರಂಗಕ್ಕೆ ಬಂದು ಪಾಪರಾದವರು ಉಂಟು. ಚಿತ್ರರಂಗದಲ್ಲಿ ಬೆಂದು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿರೋರು ಇದ್ದಾರೆ, ಬೆಳೆದವರು ಇದ್ದಾರೆ, ಬಿದ್ದವರು ಇದ್ದಾರೆ ಚಿತ್ರರಂಗದಲ್ಲಿ. ಆದರೆ ಇವರು ಸ್ವಲ್ಪ ಕಾಲಾವಧಿಯಲ್ಲಿ ಇದ್ದರೂ ಕೂಡ ಅನೇಕ ಯುವಕರಿಗೆ ಮನಸ್ಸಲ್ಲಿ ಕೂತು ನಂತರ ಅವರು ಚಿತ್ರರಂಗಕ್ಕೆ ವಿದಾಯ ಹೇಳಿ ಈಗ ಅವರು ಫುಲ್ಲು ಅವರ ಕೆಲಸ ಸಮಾಜ ಸೇವೆ. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಕೆಲವರು ನಿರ್ಧಾರಗಳು ಇರ್ತಾವಲ್ಲ. ಯಾಕಂದರೆ ಕೆಲವರು ಯೋಗ ಯೋಗ್ಯತೆ ಎರಡೂ ಬೇಕಾಗುತ್ತೆ. ನೋಡಿ, ಸನ್ನಿ ಲಿಯೋನ್ ಅವರಿಗೆ ಯೋಗ ಇತ್ತು, ಯೋಗ್ಯತೆಯೂ ಇತ್ತು. ನೋಡಿ, ಇವತ್ತು ಹೇಳಿದ್ನಲ್ಲ, 105 ಕೋಟಿಯ ಆಸ್ತಿ ಒಡತಿ. ಅನೇಕ ಸಮಾಜ ಸೇವೆಯಲ್ಲಿ ಮುಂದಿದ್ದಾಳೆ. ಇವತ್ತು ಯಾರ ಕಷ್ಟ ಅಂತ ಬಂದರೆ ಸಹಾಯ ಮಾಡ್ತಾಳೆ. ಈಗ ಫುಲ್ ಟೈಮ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅದೇ ಥರನೇ ಅನೇಕ ನಟರಾಗಲಿ ಸಮಾಜ ಸೇವೆಯಲ್ಲಿ ಇದ್ದಾರೆ. ಆದರೆ ಕೆಲವರು ಬದುಕಿಗೆ ವಿದಾಯ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಯಮಾಡಿ ಯಾರಾದರೂ ತಪ್ಪೆಜ್ಜೆ ಇಡಕ್ಕೆ ಹೋಗ್ಬಿಡಿ. ಕಲಾವಿದರಾಗಿರ್ಬೋದು, ನಟರಾಗ್ಬೋದು, ಏನಾದರೂ ಮಾಡಿಕೊಳ್ಳುವ ಮುಂಚೆ ಯಾರ ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಯಾಕಂದರೆ ಮನುಷ್ಯನಿಗೆ ಬುದ್ಧಿ ಕೊಟ್ಟಿರೋದು, ನಮಗೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಕೊಟ್ಟಿಲ್ಲ. ಯಾಕಂದರೆ ಅವು ಎಲ್ಲಿ ಹೋಗ್ತವೆ ಎಲ್ಲಿ ಬರ್ತವೆ ಅದೇ ಜಾಗದಲ್ಲಿ ಮನುಷ್ಯ ಆಗಲ್ಲ. ಇಡೀ ಪ್ರಪಂಚ ದೇಶ ಸುತ್ತುತ್ತದೆ, ಕೋಶ ಓದ್ತಾನೆ. ಆದರೆ ತಿಳುವಳಿಕೆ ಇರುತ್ತೆ. ನಾವು ಆ ತಿಳುವಳಿಕೆಯನ್ನು ತಲೆಯಲ್ಲಿ ಇಟ್ಕೊಂಡು ಬದುಕೋಣ. ಯಾಕಂದರೆ ನಮ್ಮ ಕಣ್ಮುಂದೆ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅನೇಕರು ಉನ್ನತ ಮಟ್ಟದಲ್ಲಿದ್ದಾರೆ. ಉನ್ನತ ಮಟ್ಟದಲ್ಲಿರೋರನ್ನ ನೋಡಿ ನಾವು ಖುಷಿಪಟ್ಟು ಅವರಂತೆ ನಾವಾಗೋದಕ್ಕೆ ಬಯಸೋಣ ಅಂತ ನಮ್ಮ ಗಾಂಧಿನಗರ ಸುದ್ದಿಯ ವೀಕ್ಷಣೆಗೆ ನಮ್ಮ ಕಡೆಯಿಂದ ಕಳಕಳಿಯ ಒಂದು ಮಾತು.